ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹಂಸಿಕಾ. ನಾವು ಈ ದಿನ ಮನೇಲೆ ಹೇಗೆ ಬೆಣ್ಣೆ ಮಾಡೋದು ಅಂತ ನೋಡೋಣ. ಪ್ರತಿದಿನ 1 ಲೀಟ್ರ್ ಹಾಲು ತೊಗೋತಿದ್ದೀನಿ. ಮೊದಲಿಗೆ ಸೋಸ್ತಾ ಇದ್ದೀನಿ. ಸೋಸಾದ್ಮೇಲೆ ಅದನ್ನ ಕಾಯಿಸ್ತಾ ಇದ್ದೀನಿ. ಅದನ್ನ ಚಿಕ್ಕ ಫ್ಲೇಮಲ್ಲಿ ಕಾಯಿಸೋಣ, ಯಾಕಂದರೆ ಕೆನೆ ಚೆನ್ನಾಗಿ ಬರಲಿ ಅಂತ ನಾನು ಚಿಕ್ಕ ಫ್ಲೇಮಲ್ಲಿ ಕಾಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೆನೆ ಬರಲಿ, ಸ್ವಲ್ಪ ಉಕ್ಕು ಬರಲಿ. ಹಾಲು ಕಾಸಾದ್ಮೇಲೆ ಸ್ವಲ್ಪ ಆರಬೇಕು. ಅದು ಆರಾದಮೇಲೆ ಅದನ್ನ ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿಟ್ಟು ಮಿನಿಮಮ್ ಒಂದು 7 ಅವರ್ಸ್ ಆಗಬೇಕು. 7 to 8 ಅವರ್ಸ್ ಆದರೆ ಕೆನೆ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಕೆನೆ ಬಂದಮೇಲೆ ಅದನ್ನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ನಾನು ರಾತ್ರಿ ತೆಗಿತೀನಿ. ರಾತ್ರಿ ತೆಗೆದು ಅದನ್ನ ಡೈಲಿ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ತೀನಿ ನಾನು. ಯಾಕಂದರೆ ಡೈಲಿ ಬೆಣ್ಣೆ ಮಾಡೋಕ್ಕಾಗಲ್ವಲ್ಲ, ಸ್ವಲ್ಪ ಕೆನೆ ಇರುತ್ತೆ. ಹಾಗಾಗಿ ಒಂದು 15 ಡೇಸ್ಗೆ ಒಂದು ಟೈಮ್ ನಾನು ಬೆಣ್ಣೆ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ಅಲ್ವಾ. ಈ ಥರ ನಾನು ಡೈಲಿ ಮಾರ್ನಿಂಗ್ ಕಾಸಿ ಫ್ರಿಜ್ಜಲ್ಲಿಟ್ಟು ರಾತ್ರಿ ಅದನ್ನ ಕೆನೆ ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಮಾಡಾದಮೇಲೆ ಡೈಲಿ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿ ಸ್ವಲ್ಪ ಅದಕ್ಕೆ ಯಾವಾಗಲಾದರೂ ಒಂದು 2 ಡೇಸ್ಗೆ ಒಂದು ಟೈಮು ಮೊಸರು ಹಾಕ್ತೀನಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಮೊಸರು ಹಾಕಿ ಅದನ್ನ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿ ನಾನೇ ಮನೇಲಿ ಬೆಣ್ಣೆ ಮಾಡ್ಕೋತೀನಿ. ಬೇರೆ ಕಡೆ ಹೊರ್ಗಡೆ ತೊಗೊಳೋದ್ಕಿಂತ ಹಾಲೇ ತೊಗೊಂಡು ಮನೇಲಿ ಬೆಣ್ಣೆ ಮಾಡ್ಕೋತೀನಿ. ನೋಡಿ, ಕೆನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಒಂಥರ ಐಸ್ ಕ್ರೀಮ್ ಇದ್ದಂಗಿದೆ. ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಈ ಥರ ಕೆನೆ ಸ್ಟೋರ್ ಮಾಡಿ ಬೆಣ್ಣೆ ಮಾಡ್ಕೊಳ್ಳೋಣ. ನೋಡಿ, ಮುಂಚೆ ನಾನು ಚಟ್ನಿ ಏನಾದರೂ ಮಾಡಿದರೆ ಈ ಬೆಣ್ಣೆ ರೆಡ್ ಆಗುತ್ತೆ ಅಂತ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನ ಗ್ರೈಂಡ್ ಮಾಡಿದೆ. ಗ್ರೈಂಡ್ ಮಾಡಾದಮೇಲೆ ಕೆನೆ ಸ್ಟೋರ್ ಮಾಡಿದ್ವಲ್ಲ, ಆ ಕೆನೆನ ಅದರೊಳಗೆ ಹಾಕಿ ಗ್ರೈಂಡ್ ಮಾಡೋಣ. ಈಗ ನಾನೊಂದು 1/2 ಜಾರಷ್ಟು ಕೆನೆ ಹಾಕೋತೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಟ್ರೈ ಮಾಡೋರಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ನೋಡಿ ಮಾಡಿ, ಯಾಕಂದರೆ ಅದು ಲಿಡ್ಡು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೆನೆ ಅಲ್ವಾ, ಜಾಸ್ತಿ ಫೋರ್ಸ್ ಇರುತ್ತೆ. ನಾನು ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಫಸ್ಟ್ ಟೈಮ್ ಹಾಗೆ ಗ್ರೈಂಡ್ ಮಾಡಾದಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ. ಈ ಥರ ನೋಡಿ ಗ್ರೈಂಡ್ ಮಾಡಿದೆ. ನೋಡಿ, ಗ್ರೈಂಡ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಅದಕ್ಕೆ. ನೋಡಿ, ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಮಿಕ್ಸ್ ಮಾಡಾದಮೇಲೆ ಮತ್ತೊಂದು ರೌಂಡ್ ಮಾಡಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂತು ಅಲ್ವಾ. ನೋಡಿ, ಮನೆಯಲ್ಲೇ ಹಾಲು ತಗೊಂಡು ಬೆಣ್ಣೆ ಮಾಡ್ಬೋದಲ್ವಾ. ನೀವು ಟ್ರೈ ಮಾಡಿ ನೋಡಿ. 1 ಲೀಟ್ರ್ ಹಾಲಿನಲ್ಲೇ ನಾವು ಬಳಸಿ ಮಿಕ್ಕಿರೋ ಹಾಲಲ್ಲಿ ಬೆಣ್ಣೆ ಕೂಡ ಮಾಡ್ಕೋಬೋದು. 15 ಡೇಸ್ಗೆ ಒಂದು ಟೈಮಲ್ಲಿ ನಮಗೆ 1/2 kg ಅಷ್ಟು ಬೆಣ್ಣೆ ಸಿಗುತ್ತೆ. ಇನ್ನು 1 ಮಂತಲ್ಲಿ 1 kg ಅಂತೂ ಮಿನಿಮಮ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ತುಪ್ಪ ಮಾಡೋದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.